ನಮ್ಮ ಟುಮ್ ರೂಮ್ ಟೂರ್ ಮಾಡ್ತಾ ಇದೀವಿ. ನಮ್ಮ ಊಟ ತಿರ್ಕೊಂಡು ಯಾರೋ ಕಮೆಂಟ್ ಹಾಕಿದ್ರು, ಬ್ರೋ ನೀವೆಲ್ಲ ನಿಮ್ದು ಅಂತ ಹೇಳ್ತಾ ಇದ್ದೀರಾ, ಅದು ತಪ್ಪು ಅಂತ ಅನ್ಕೊಂಡೆ. ಸಾಯಿಲ್ ಬರೋದೇ ವಾರಕ್ಕೆ ಒಂದ್ಸರಿ. Airbnb ತರ ಬಿಟ್ಬಿಡೋಣ 800 ರೂಪಾಯಿ ಒಂದ್ ದಿನಕ್ಕೆ ಅಂತೇಳಿ ಅನ್ಕೊಂಡಿದೀನಿ. ನಾನು ಮನೆ ಹತ್ರ ಮಲ್ಕೊಂತೀನಿ ಗೈಸ್. ಅವನು ಮೊನ್ನೆ ಹತ್ತಿರ ನನಗೆ ಗೊತ್ತೇಲಿಲ್ಲ. What is up fam? Hi, so welcome back to my new vlog guys. ಇವತ್ತಿನ vlog ಅಲ್ಲಿ ನಮ್ಮ ಟುಮ್ ರೂಮ್ ಟೂರ್ ನಡೆಯುತ್ತೆ. ನಮ್ಮ ಟುಮ್ ಬಂದೆಲ್ಲ ಕ್ಲೀನ್ ಮಾಡ್ಕೊತಾನೆ ಪಾಪ, ಈ ಕೆಲಸದಿಂದ ಬಂದ, ವೆರಿ ಹಾರ್ಡ್ ವರ್ಕಿಂಗ್ ಗೈ. ಅವನು ಬೆಡ್ಶೀಟ್ ಎಲ್ಲ ಕಳ್ದೋಗ್ಬಿಟ್ಟಿದೆ. ಈಗ ಅದೇ ಬೆಡ್ಶೀಟ್ ಅಲ್ಲಿ ರೂಮ್ ಟೂರ್ ಮಾಡ್ತೀವಿ. 2 ನಿಮಿಷ ಹುಡುಕ್ಬಿಟ್ಟು ಎಲ್ಲ ಸೆಟ್ ಮಾಡ್ಬಿಟ್ಟು ನಮ್ಮ ಕರೀತಾನೆ, ಅವಾಗ ರೂಮ್ ಟೂರ್ ಸ್ಟಾರ್ಟ್ ಮಾಡೋಣ ಗೈ. ಲೆಟ್ಸ್ ಗೋ. ನೋಡಿ ಇವಾಗ ಸದ್ಯಕ್ಕೆ ಈ ಬೆಡ್ಶೀಟ್ ಹಾಕೋನೆ, ಬೇರೆ ಬೆಡ್ಶೀಟ್ ಹಾಕ್ತಾನಂತೆ. ಒಂದ್ ಕೆಲಸ ಮಾಡಿ, ಸೋನುದ್ ರೂಮ್ ಟೂರ್ ಆಯ್ತು ಹೆಂಗೂ, ನಾವು ಸೋನು ಬೆಡ್ಶೀಟ್ ಹಾಕೊಂಡ್ಬಿಡು. ಅಳ್ತಾಳೆ ಅವಳು. ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ತಾಯ್ತ ತಂದು ಕೊಡ್ತೀನಿ, ಅದನ್ನ ಕಟ್ಕೊಂಡ್ರೆ ನೀನು ಭಯ ಎಲ್ಲ ಹೊರಟೋಗುತ್ತೆ. ಯಾಕೆ ಎದುರ್ಕೊಂಡು ಸಾಯ್ತೀಯ? ನಮ್ಮ ಟುಮ್ ರೂಮ್ ಟೂರ್ ಮಾಡ್ತಾ ಇದೀವಿ. ಎಷ್ಟು ಪ್ರೈಸ್ ಹೊಡಿದ್ದೀನಿ. ನಂದು ಪ್ರೈಸ್ ಇದೆ. ಓ ಇನ್ನೂ ಆಗಿಲ್ವಾ? ನಂದು ಅರ್ಧ ಬರ್ಧ. ಇವತ್ತೆಲ್ಲ ಹೇಳಿಲ್ವಾ? ಏನಾದ್ರು ಒಂದು ಹೇಳ್ತಾಳೆ ಅಂತ ಹೇಳಿಲ್ವಾ ನಾನು? ನೋಡಿ ಸೋಲ್ತಾಳೆ ಅಂತ ಅವಳು ಗೊತ್ತಾಗ್ಬಿಟ್ಟಿದೆ ನನ್ನ ರೂಮ್ ನೋಡ್ಬಿಟ್ಟು. ನಿನ್ ರೂಮ್ ನೋಡ್ಬಿಟ್ಟು ನಿನ್ ರೂಮ್ ಒಂದ್ ದಿವಸ ಅಲ್ಲ, ಒಂದ್ ವರ್ಷ. ಈಗ ಸಾಯಿಲ್ ರೂಮ್ ಟೂರ್ ಮಾಡೋಣ ಬನ್ನಿ. ನಾನು ಗೊತ್ತೈತೆ. ಎಕ್ಸ್ಕ್ಯೂಸ್ ಈ ಕಡೆಯಿಂದ ಬನ್ನಿ. ಈ ಫಸ್ಟ್ ನೀನು ಈ ಕಡೆ ಬನ್ನಿ. 3, 2, 1 ತೆಗಿಲ ಬೇಡ. ಇವ್ರು ಕಾಲ್ಬಿಟ್ಲು. ಹೋಯ್ತು ಫಸ್ಟ್ ಪ್ರೈಸ್ ಹೋಯ್ತು, ನಂದು ಫಸ್ಟ್ ಪ್ರೈಸ್ ಹೋಯ್ತು. ಫಸ್ಟ್ ಪ್ರೈಸ್ ಹೋಯ್ತು ಕತೆ. ಇದೇ ಗೈಸ್ ಚಪ್ಪಲಿ ಹಾಕೊಂಬತ್ತೋಳೆ. ಮನೇಲಿ ಹಾಕೊಂಡು ಚಪ್ಪಲಿ ಹಾಕೊಂಬತ್ತೋಳೆ ಗೈಸ್. ಎಂಟರ್ ಆಗಿದ ತಕ್ಷಣ ಇವ್ರು ನೋಡಿ ಕೂತ್ಕೊಂಡ್ಬಿಟ್ರು. ಬನ್ನಿ ಈ ಕಡೆ. ಎಂಟರ್ ಆಗಿದ ತಕ್ಷಣ ನಿಮಗೆ ಇಲ್ಲಿ ಒಂದು ಲ್ಯಾಂಪ್ ಕಾಣುತ್ತೆ. ಒಂದು ಲ್ಯಾಂಪ್, ಟೇಬಲ್ ಲ್ಯಾಂಪ್. ಟೇಬಲ್ ಮೇಲೆ ಇಡೋದು ಬೆಡ್ ಲ್ಯಾಂಪ್ ಕಾಣುತ್ತೆ, ಸ್ಟ್ಯಾಂಡಿಂಗ್. ಆಮೇಲೆ ಬೆಡ್ಶೀಟ್, ಬೆಡ್. ಸೋನು ಹಾಳು ಮಾಡಲ್ವ ನೀನು? ಹಾಳು ಮಾಡೋದು. ಹೌದಾ? ನಿಮ್ ಇನ್ನೂ ವಿಡಿಯೋ ಆಗಿಲ್ಲ. ಆಯ್ತು ಸರಿ ಗೈಸ್, ಆಯ್ತು ಎದ್ದೇಳಿ. ಇದು ಬೆಡ್, ಇದು ಬೆಡ್ಶೀಟು. ಒಳಗಿರೋದೇನು? ಒಳಗೊಂದು ಬೆಡ್. ನಮ್ಮ ಊಟ ತಿರ್ಕೊಂಡು ವಿಡಿಯೋ ಬೆಡ್ಶೀಟ್. ಸರಿ. ಓ ಸಾರಿ, ನಾಳೆ ನನ್ನ ವಿಡಿಯೋ. ಸರಿ, ಕ್ಲೀನ್ ಮಾಡ್ತಾ ಇದ್ದೀನಿ. ಸರಿ. ಹಾಂ. ಸೊ ಅದಾದ್ಮೇಲೆ ಒಂದು ಬೆಡ್ಶೀಟ್, ಒಂದು ಕಂಬಳಿ, ಆಮೇಲೆ ಕೆಳಗೆ ಒಂದು ಮ್ಯಾಟ್ ಇದೆ ನೋಡಿ ಇಲ್ಲಿ. ಅದೇ ಅವಳು ಎತ್ಕೊಂಡ್ಬಂದ್ರೆ ಅದು ಹೊಸದು ಒಂದು ಮ್ಯಾಟು. ಕಾಲಕ್ಕೆ ಮತ್ತೆ ಇಲ್ಲೊಂದು ಮ್ಯಾಟ್ ಹಾಕಿದೆ ನಮ್ಮ ತಮ್ಮ. ಸ್ವಲ್ಪ ಜಾಗ ಬಿಡು. ನಿಂದು ಅಲ್ಲೈತೆ. ಇಲ್ಲೊಂದು ಮ್ಯಾಟ್ ಹಾಕಿ, ಮತ್ತೆ ಇಲ್ಲಿ ಒಂದೊಂದು ಟೇಬಲ್, ವರ್ಕಿಂಗ್ ಸ್ಪೇಸ್ ತರ ಉದ್ದ ಟೇಬಲ್ ಇದೆ ಅವ್ನ ರೂಮಲ್ಲಿ. ಅದು ಬಿಟ್ರೆ ಅವನ ಮೇನ್ ಶೆಲ್ಫ್ ಏರಿಯಾ ನೋಡಿ ಫುಲ್ ಕ್ಲೀನ್ ಆಗಿ ಥಿಂಕ್ ಡಿಫ್ರೆಂಟ್ ಅಂತ ಇಟ್ಟಿದ್ದಾನೆ. ಮತ್ತೆ ಇದು ನಂದು. ನಿಂದು ನಿಂದಲ್ವಾ? ಓಕೆ, ಬಾ ಇಲ್ಲಿ ಬಾ, ನಿಂದೆ ರೂಮ್ ಬಾ. ಜಾಗ ಬಿಡ್ತಿಲ್ಲ ಇಲ್ಲಿ. ಮತ್ತೆ ಇದೆರಡು ಯಾರ್ದು? ಇದು 2 ನಮ್ಮ ಹಳೆ ಮನೆಯಿಂದ ತಂದಿದ್ದು ಗೈಸ್, ನೆನಪಿಗೆ ಅಂತ. ಇದು ತುಂಬಾ ವರ್ಷದಿಂದ. ಸೊ ಏನಾಗಿದೆ ಅಂದ್ರೆ, ನಾನು ಎಷ್ಟೋ ಪ್ರಾಡಕ್ಟ್ಗಳನ್ನ ಹಳೆ ಮನೆಲ್ಲ ಜೋಡಿಸಿದ್ದೆ, ಬ್ಯೂಟಿ ಪ್ರಾಡಕ್ಟ್ಸ್ಗಳು ತರಿಸಿ, ಅದೆಲ್ಲ ಅವ್ರವ್ರ ರೂಮಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ಬಿಟ್ಟವ್ರೆ. ನಾನೇ ಈಗ ನೋಡಿ ಯೋಚನೆ ಮಾಡ್ತಿದ್ದೀನಿ, ನಾನು ಇಟ್ಕೊಂಡ್ರೆ ಚೆನ್ನಾಗಿರ್ತಿತ್ತಲ್ಲ, ಇದು ನಾನು ಇಟ್ಕೊಂಡ್ರೆ ಚೆನ್ನಾಗಿರ್ತಿತ್ತಲ್ಲ ಅನ್ಕೋತಾ ಇದ್ದೀನಿ. ಆಯ್ತು. ಮತ್ತೆ ಇಲ್ಲಿ ಕಲ್ಗಳು ಹಾಕ್ಬಿಟ್ಟು ಒಂದು ಡಬ್ಬದಲ್ಲಿ ಲೈಟ್ ಹಾಕ್ಬಿಟ್ಟು ಇಟ್ಟವನೆ ನೋಡಿ, ಚೆನ್ನಾಗಿದೆ ಇದು ಒಂಥರ. ಆಮೇಲೆ ಒಂದು ಪ್ಯಾರಿಸ್ದು ಏನಿದು, ಯಾರು ಗಿಫ್ಟ್ ಕೊಟ್ಟಿದ್ರು. ಇದೇನು ಹೇಳಿದು? ಒಂದು ನಿಮಿಷ, ಇದೇನಿದು? ಟವರ್. ಏನ್ ಟವರ್? ಪ್ಯಾರಿಸ್ ಟವರ್. ಏನು? ಐಫಿಲ್ ಟವರ್. ಹೇಳೋದು ಕ್ಯಾಮರಾ. ಲ್ಯಾಂಬೋರ್ಗಿನಿ ಇಟ್ಟವ್ ನಂದು, ಫಾರ್ಚೂನ್ ನಂದು. ಯಾರೋ ಕಮೆಂಟ್ ಹಾಕಿದ್ರು, ಬ್ರೋ ನೀವೆಲ್ಲ ನಿಮ್ದು ಅಂತ ಹೇಳ್ತಾ ಇದ್ದೀರಾ, ಅದು ತಪ್ಪು ಅಂತ. ನಂದು ಅಂತಾನೆ ಹೇಳ್ಬೇಕಲ್ವಾ? ಇದು ನನ್ನ ಕಾರಲ್ಲಿ ಇದ್ದಿದ್ದಲ್ಲ. ಮತ್ತೆ ಒಂದು ಜಿ ವ್ಯಾಗನ್ ಇಟ್ಟಿದ್ದಾನೆ, ಮತ್ತೆ ಒಂದು ಲೈಟ್ ತರ ಇಟ್ಟಿದ್ದಾನೆ, ಕ್ಯಾಂಡಲ್. ಪ್ಲೀಸ್ ರೂಮ್ ಟೂರ್ ಆಯ್ತು ತಾನೆ, ಅದಕ್ಕೆ ಮುಂಚೆನೆ ಲೈಟ್. ಗೈಸ್ ಇವ್ರು ರೂಮಲ್ಲಿ ನೋಡಿದ್ರ ಗೈಸ್ ನೀವು? ಅದು ಸುಮ್ಮನೆ ಎಲ್ಲ ಇವಳ್ದೆ. ಆಯ್ತಾಯ್ತು, ನಿಂದು ತಗೊಂಡ್ರು. ಆಮೇಲೆ ಇಲ್ಲಿ ನೋಡಿ, ಇದು ಒಂದು ಫೋಟೋ ಇಟ್ಟಿದ್ದಾನೆ ನಮ್ಮ ಅಕ್ಕದು ಮತ್ತೆ ಅವನದು, ಮತ್ತೆ ನಮ್ಮ ಅಪ್ಪ ಫೋಟೋ, ಮತ್ತೆ ಒಂದು ದಿಂಬು. ಆ ದಿಂಬಲ್ಲಿ ನಾನು ಮತ್ತೆ ಅವನು ಹಿಂಗಂದ್ರೆ ಅದು ದಿಂಬು. ಏನಾದರೂ ಮಲ್ಕೋಬೇಕಾರೆ ಹಿಂಗೆ ಅಂದ್ಬಿಟ್ಟು ಮಲ್ಕೋತಾನೆ, ಆಮೇಲೆ ಹಿಂಗೆ ಅಂತಾನೆ ಒಂದೊಂದು ಟೈಮಲ್ಲಿ, ಯಾಕೆ ಗೊತ್ತಿಲ್ಲ. ಆಮೇಲೆ ಒಂದು ಪಾಟ್ ಇಟ್ಟಿದ್ದಾನೆ, ವಾಸ್ ಪಾಟ್ ಏನೋ ಒಂದು, ಮತ್ತು ಅದ್ರಿಗೊಂದು ಫ್ಲವರು, ಹೆಡ್ಫೋನು. ಆಮೇಲೆ ಇಲ್ಲಿ ನಂದೊಂದು ಫೋಟೋ ಇಟ್ಕೊಂಡಿದ್ದಾನೆ. ಇವು ನಂತರ ಆಗಬೇಕು ಅಂತ ದಿನ ಎದ್ದು ಯೋಚನೆ ಮಾಡ್ತಾನೆ ಅನಿಸುತ್ತೆ, ಇರಲಿ. ಆಮೇಲೆ ಇಲ್ಲೊಂದು ಇದೇನಕ್ಕೆ
ಇದು ಸುಮ್ಮನೆ ಅದು ಒಳಗಡೆ ಇದು ಮಣ್ಣಿ ಪ್ಲಾಂಟ್ ಹಾಕ್ಬಿಟ್ಟು ಹಿಂಗೆ ಬಿಡಬೇಕು ಅದು ಸಿಕ್ಕಿಲ್ಲ. ಆಯ್ತು. ಮತ್ತೆ ಇದೇನು ಬಾಲಿಂದ ಎತ್ಕೊಂಡ್ ಬಂದಿದ್ದು ಇದನ್ನು ಬಾಲಿಂದ ತಂದು ಗೈಸ್ ಇದೆ ನೋಡಿ ಬಾಲಿಂದ ಎತ್ತಿದ್ದು ನೆನಪು ಗೈಸ್. ನಿಮ್ಮಲ್ಲಿ ನಿನ್ ರೂಮ್ದ ಎತ್ಕೊಂಡ್ಬಿಟ್ಟ ಹಿಂಗೆ ಅಲೋ 3 ತಂದಿದ್ದು, ನಂದು ಒಂದು, ಆಪಾದ ಒಂದು, ಡ್ಯಾಡಿ ಒಂದು. ಅದಕ್ಕೆ 12,000 ಫೈನ್ ಹಾಕಿದ್ದೀನಿ ನನಗೆ. ಅದು ನನ್ನ ಬರ್ತಡೇ ಕೊಟ್ಟಿದ್ದು ಬಬ್ಲು. ಅದು ಫ್ಲವರ್ಸ್. ನೋಡಿ ನಾನು ಅವ್ರ ಬರ್ಡೇ ಕೊಟ್ಟಿದ್ದೆ. ಅವ್ರು ಎಸ್ದಿದ್ದು ನಾನು ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಗೈಸ್. ಮತ್ತೆ ಇಲ್ಲಿ ನೋಡಿ ಸನ್ಸ್ಕ್ರೀನು ಎಲ್ಲ ಏನೋ ಇಟ್ಟವನೆ, ಬ್ಯೂಟಿ ಪ್ರಾಡಕ್ಟ್ಸ್, ಬಿಸ್ಕೆಟ್ ಪ್ಯಾಕೆಟ್ ಇಟ್ಕೊಂಡವನೆ. ಅವ್ನ ರೂಮಲ್ಲಿ ತಿನ್ನೋ ಐಟಮ್ ಇಲ್ಲ ಅಂದರೆ ಅವನಿಗೆ ಸಮಾಧಾನ ಇಲ್ಲ. ಮತ್ತೆ ಒಂದು ಸ್ಪೀಕರು ಬ್ಲೂಟೂತ್ದು, ಮತ್ತೆ ಇದು VR ಬಾಕ್ಸು. ಯಾರು ಸಾಯಿಲ್ ಇದು? ನೀವು ಎಷ್ಟಿದ್ದಾರೆ ಗೈಸ್? ಹಾಂ ಎಷ್ಟಿದ್ದ ನೀನು ಹೋಗು. ಡಸ್ಟ್ಬಿನ್ಗೆ ಎಷ್ಟ್ಬಿಟ್ಟಿದ್ದೆ. ಇದು ನೋಡಿ ತಿನ್ನೋ ಐಟಮು, ಚಿಪ್ಸು. ಕಿಚನಿಂದ ಎತ್ಕೊಂಡ್ಬಂದೋಳು. ಇಲ್ಲ ಇಲ್ಲಿದ್ದು ನೋಡಿ ನಿನ್ನ ಅವ್ನ ರೂಮಲ್ಲಿ ಏನಿದೆಯಲ್ಲ ತಿನ್ನೋದಂತೂ ಫಿಕ್ಸ್ ಇರುತ್ತೆ. ಮತ್ತೆ ಒಂದು ಡೈರಿ ಮತ್ತೆ ಇಲ್ಲೊಂದು ಸೂಟ್ ಕೇಸು. ಯಾರು ಸಾಯಿಲ್? ನಂದೇ ಗೈಸ್. ಹಾಂ ನಂದು ನಿಂದು ಅನ್ನೋದೇನಿಲ್ಲ, ಎಲ್ಲ ನಮ್ಮದೇ. ಯಾರು? ನಾನು ತಂದು ಕೊಟ್ಟಿಲ್ಲ, ನಂದು ನನಗೆ ಅಂತ ಇಸ್ಕೊಂಡ್ ಬಂದಿದ್ದು. ಎಲ್ಲೋ ಒಂದು ಇನ್ನೊಂದು 2 ತಂದಿದ್ದು. ನಿನಗೆ ಕೊಟ್ಟಿದ್ನ ಸಾಯಿಲ್ ನಾನು? ಇದು ಕಡೆ ತೋರಿಸು. ಇದು ಆ ಕಡೆ ಪರ್ಫ್ಯೂಮ್ಸ್ ಎಲ್ಲ ಜೋಡಿಸ್ಕೊಂಡ್ ಅವ್ರ ರಿಯಾಕ್ಷನ್ ತೋರಿಸಿ. ಇಷ್ಟೇ ಸಾಕು ಗೈಸ್ ಗೆಲ್ಲಕ್ಕೆ, ಇಷ್ಟ ಸಾಕು ಗೆಲ್ಲಕ್ಕೆ. ನಾವ್ ಅದೇನೋ ಬಾಕ್ಸ್ ಅನ್ಕೊಂತ ನಿಜವಾಗ್ಲೂ ಗೊತ್ತಿಲ್ಲ ಅದ್ರೊಳಗೆ ಏನಿಟ್ಟಾನ ಅಂತ. ಅತ್ತಾಗಿಬೇಡ ನೋಡಿ ಕಿಚನ್ ಸೆಟಪ್ ಮಾಡ್ತೀನಿ ನನ್ನ ಎಷ್ಟು ಕುಕಿಂಗ್ ಚಾನಲ್. ಯಾಕೆ ಬಾರ್ ಓಪನ್ ಮಾಡ್ಕೊಂಡ್ಬಿಡು ಅಂತ. ಬಾರ್ ಗ್ಲಾಸ್ಗಳು ಇಟ್ಟವನು ಏನಕ್ಕೆ ಅಂತ ಗೊತ್ತಿಲ್ಲ ಗೈಸ್. ಆಮೇಲೆ ಇಲ್ಲಿ ನೋಡಿ ಪರ್ಫ್ಯೂಮ್ಸ್ಗಳು, ಜಾಸ್ತಿ ಮೇಲೆ ನೋಡ್ಬಿಡಿ ಪರ್ಫ್ಯೂಮ್ಸು. ಮತ್ತೆ ಇದೊಂದು ಗಿಡ ಥರ, ಇದು ಒಳ್ಳೇದು. ಇದೊಂದು ಚಿಕ್ಕ ಲೈಟು. ನಮ್ಮ ರಾಣಿ, ನಮ್ಮ ರಾಣಿ ಥರನೇ ಕಾಣೋ ಸೇಮ್ ನಾಯಿ. ಮೈಸೂರು ತಂದಿದ್ದು. ಮತ್ತೆ ಹಿಂಗೆ ತೆಗೆದ್ರೆ ಇಲ್ಲಿ ಏನೇನೋ ಕಚರ ಎಲ್ಲ ಇಟ್ಟವನೆ. ಬ್ಯಾಗ್ ಕೇಸು ಅದು. ಬಟ್ ಇಲ್ಲೊಂದು ವಾರ್ಡ್ರೋಬ್ ಥರ ಇದೆ ಅವನಿಗೆ. ಮಿಂಟೆ ನೋಡಿ, ಇಲ್ಲೊಂದು ಇದೆ, ಇಲ್ಲೊಂದು ಡ್ರಾವರ್ ಇದೆ, ಗಲೀಜ್ಗಳು, ಇಲ್ಲೊಂದು ಡ್ರಾವರ್ ಇದೆ, ಎಷ್ಟು ಡ್ರಾರ್ಗಳು ಇಲ್ಲೊಂದು ನಮ್ಮ ರೂಮಲ್ಲಿ ಏನೂ ಇಲ್ಲ ಹೇಳ್ಬೇಕಂದ್ರೆ. ಒಂದೇ ಒಂದು ಕಬೋರ್ಡ್ ಬಿಟ್ಟು ಬೇರೆ ಏನೂ ಇಲ್ಲ. ಹಲೋ ಒಂದು ನಿಮಿಷ ಕೇಳಿಸ್ಕೊಳ್ಳಿ. ನೀವೆಲ್ಲ ಕಾಂಪಿಟೇಷನ್ ಇದೆಯಲ್ಲ, ಎಲ್ಲಾರ್ದು ರೂಮ್ದು ಸೇರಿ ಇವನ್ ರೂಮಲ್ಲಿ ಇದೆ ಕಬೋರ್ಡ್ಗಳು. ನೀವು ಇವನ್ ರೂಮಲ್ಲಿ ವಿ ಡ್ರಾವರ್ಗಳಿದೆ, ವಿ ಡ್ರಾವರ್ಗಳು. ಬನ್ನಿ ಅದಾದ್ಮೇಲೆ ಇಲ್ಲಿ ನೋಡಿ ಇವನ್ ರೂಮಲ್ಲಿ ಚೆನ್ನಾಗಿರೋ ಪಾರ್ಟ್ ಇದು ಮಿರರ್. ಮತ್ತೆ ಹ್ಯಾಂಡ್ ಬೀಳುತ್ತೆ, ಕೈಯಲ್ಲಿ ಪಿಂಟ್ ಬೀಳುತ್ತೆ, ಕೈಯಲ್ಲಿ ಮುಟ್ಬಾರ್ದು. ನಿಮ್ದು ನಾಳೆ ಅಲ್ಲ, ಬೇಡ ಗೈಕ್ ಹೊಸದ್ ಕಷ್ಟ. ಈ ಒಂದು ನಿಮಿಷ ಲೈಟ್ ಹಾಕ್ತೀನಿ. ನಾವು ನಮ್ಮ ಹತ್ರ ಲೈಟ್ ಐತೆ ಏನೋ ಹೊರ್ತದನ್ನ ನೋಡಿ ಗೈಸ್. ಲೈಟ್ ಹಾಕ್ಬಿಟ್ಟು ಇಲ್ಲಿ ಶರ್ಟ್ಸ್ಗಳೆಲ್ಲ ಹೋಗೋದು. ಅದಾದ್ಮೇಲೆ ಕೆಳಗಡೆನೂ ಜೋಡಿಸ್ಕೊಂಡಿದ್ದಾನೆ ಏನೋ. ಮತ್ತೆ ನೀಟಾಗಿ ಇಟ್ಕೊಂಡಿಲ್ಲ ಗೈಸ್, ಫುಲ್ ಮೆಸ್ಸಿಯಾಗಿ ಹಾಕಿತ್ತೆ ನನ್ನದು. ಹೊಟ್ಟೆ ಉರಿ ನೋಡಿ ಗೈಸ್, ಹೊಟ್ಟೆ ಉರಿ ನೋಡಿ ಗೈಸ್. ನಮ್ಮ ಅಕ್ಕ ಸ್ಟ್ರಾಟಜಿ ನೋಡಿ, ಮೆತ್ತಗೆ ಕ್ಲೀನ್ ಆಗಿಲ್ಲ ಅಂತ ಹೇಳ್ಬಿಡೋಣ, ನಂದು ಕ್ಲೀನ್ ಆಗಿದೆ ಅಂತ ಅನ್ಕೋತಾರೆ. ಎಲ್ಲಿಂದ ಬರ್ತೀಯಮ್ಮ ಮಹಾತಾಯಿ, ಕೂತ್ಕೊಂಬಿಡು, ಅಲ್ಲೇ ಕೂತ್ಕೊಂಬಿಡು ಸುಮ್ಮನೆ ನೀನು. ಹೊಟ್ಟೆ ಉರಿ ನೋಡಿ. ಇಲ್ಲಿ ನೋಡಿ ಗೈಸ್, ಇಲ್ಲಿ ಪಾಪ ನನ್ನ ತಮ್ಮ ಎಷ್ಟು ಕಷ್ಟ ಬದ್ದವನೆ. ಬಂದಿ ಗೈಸ್ ಕೆಲಸ ಮುಗಿಸ್ಕೊಂಬಂದು ಎಲ್ಲ ಕಟ್ ಮಾಡಿದ್ದು ಸೆಂಟಿಮೆಂಟ್ ಹೋಗ್ಬಿಡ್ದು ಅವನಿಗೆ. ಇದು ಚೆನ್ನಾಗಿದೆ, ಕೂತ್ಕೋ. ಆಮೇಲೆ ವಾಚ್ಗಳು ಬಾ, ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅದೆಲ್ಲ ಒಳ್ಳೆ ಒರಿಜಿನಲ್ ಏನಾ? ಇಲ್ಲ ಅದೆಲ್ಲ ನಿಂಗೆ ಯಾಕೆ? ನೀನೇ ಒರಿಜಿನಲ್ ಅಲ್ಲ ಗೈಸ್. ಸೊ ಇಲ್ಲಿ ವಾಚ್ಗಳದ್ದು ಒಂದು ಸೆಕ್ಷನ್ ಮಾಡ್ಕೊಂಡಿದ್ದಾನೆ. ಆಮೇಲೆ ಇಲ್ಲಿ ನೋಡಿ ಪ್ಯಾಂಟ್ಸ್ಗಳ ಸೆಕ್ಷನ್ ಇದೆ. ಆ ಕಡೆ ಶರ್ಟ್, ಈ ಕಡೆ ಫುಲ್ ಪ್ಯಾಂಟ್ಸು. ಮತ್ತೆ ಇಲ್ಲಿ ಸೂಟ್ ಕೇಸ್ ಒಂದು ಇಟ್ಕೊಂಡು, ಯಾರು ಇಟ್ಟಿಯ ಸೂಟ್ ಕೇಸು ಗೊತ್ತಿಲ್ಲ, ಕ್ಲೋಸ್ ಮಾಡು. ಮತ್ತೆ ಇದರಿಂದೇನೂ ಒಂದು ಕಬೋರ್ಡ್ ಇದೆ ಅವನಿಗೆ. ನೋಡಿ ಎಷ್ಟಿದೆ ಜಾಗ ನೋಡಿ, ಜಾಕೆಟ್ಸ್ಗೆ ಇದು ಏನಿದೆ ಇಲ್ವೋ, ಬರೀ ಕಬೋರ್ಡ್ಸ್, ಸ್ಟೋರೇಜ್, ಹೆವಿ ಸ್ಟೋರೇಜ್ ಇದೆ ಇವಂದ್ರಲ್ಲಿ. ಅದ್ ಬಿಟ್ರೆ ಇಲ್ಲೊಂದಿದೆ ನೋಡಿ, ಇಲ್ಲೊಂದು ಸ್ಟೋರೇಜ್ ಏರಿಯಾ. ಅದೆಲ್ಲ ಬಿಡು, ಬೆಡ್ ಹತ್ತಿರ ಐತೆ, ಬೆಡ್ ಕೆಳಗೂ ಇದೆಯಾ? ಓಪನ್ ಮಾಡೋದು ಇಡ್ಬೋದಲ್ಲ, ಅದನ್ನ ಇಡ್ಬೋದು. ವಾಶ್ರೂಮ್ ಬೆಡ್ ಕೆಳಗ್ ಜಾಗ ಇದೆಯಾ? ಎತ್ಬಿಡಲ್ಲ, ಹಿಂಗ್ ಓಪನ್ ಮಾಡಿದ್ರೆ ಅದ್ರ ಲೈಟ್ ಅದು ಕಬೋರ್ಡ್ ಹಿಂಗ್ ಬರುತ್ತೆ ಗೊತ್ತಾ, ದಿವಾನ್ದು ಅದು. ಗೈಸ್ ಎಷ್ಟು ಜಾಗ ಇದೆ ಗೈಸ್ ಇಡಕ್ಕೆ. ಬನ್ನಿ ವಾಶ್ರೂಮ್ ತೋರಿಸ್ಬಿಡೋಣ ನಡಿಯಪ್ಪ. ವಾಶ್ರೂಮ್ ತೊಳೆಯೋದು ಇಲ್ಲಿ ನೋಡಿ, ಅವ್ನು ಮಿರರ್ ಇಲ್ಲ ಅಂತ ಅವನೇ ಒಂದು ಮಿರರ್ ಅರೇಂಜ್ ಮಾಡ್ಕೊಂಡಿದ್ದಾನೆ. ಮತ್ತೆ ಒಂದು ಹ್ಯಾಂಡ್ ವಾಶ್. ಇದು ನಿಂಗೂ ತಂದಿದ್ದೀನಿ, ಯಾಕೋ ಅದು ಸ್ನಾನ ಮಾಡೋದು. ಮತ್ತೆ ಇಲ್ಲಿ ನೋಡಿ, ನಾನು ಅವ್ನಿಗೆ ಕೊಟ್ಟಿದ್ನಲ್ಲ ನನ್ನ ಕಡೆಯಿಂದ ಗಿಫ್ಟ್ ಅಂತ ಸೋಪ್ದು, ಅದನ್ನ ಯೂಸ್ ಮಾಡ್ತಾ ಇದ್ದೇನೆ. ನಾನು ಗಿಫ್ಟ್ ಕೊಟ್ಟಿದ್ದೆ, ಅದರಿಂದ ಇದು ವಾಶ್ರೂಮ್ ತುಂಬಾ ಚೆನ್ನಾಗಿ ಕಾಣ್ತಿದೆ ನನಗೆ ಅನಿಸ್ತದೆ. ಅಲ್ಲ ಸೈಲ್, ಅದ್ರಿಲ್ಲ ಅಂದ್ರೆ ವಾಶ್ರೂಮ್ ಅಷ್ಟು ಚೆನ್ನಾಗಿ ಕಾಣ್ತದೆ. ವಾಶ್ರೂಮ್ ಏನ್ ಮತ್ತೆ ಇದು 10,000 ರೂಪಾಯಿ ಇದ್ರಲ್ಲಿ ಬಜೆಟ್ ಅಲ್ಲಿ ತೊಗೊಂಡಿದ್ದ ಸೋಪು. ಅದೊಂದೇ ನಿನ್ನ ಇದ್ರಲ್ಲಿ ವಾಶ್ರೂಮ್ ಅಲ್ಲಿ ಚೆನ್ನಾಗಿ ಕಾಣ್ತಿದ್ದೇನೋ, ಕಾಸ್ಟ್ಲಿ ಐಟಮ್ ತಗೊಂಡಿದ್ಯಾ ಅನ್ನೋ ತರ ಕಾಣ್ತಾ ಇದೆ. ನಮ್ಮ ಚಾರ್ಕೋಲ್ ಪ್ಯಾಕೆಟ್ ಬೇಕಂತೆ.
ಪೇಸ್ಟ್ ಇಷ್ಟ ಇಟ್ಟು ನೋಡಿ. ದೊಡ್ಡ ಹಳೆ ಮನೇಲಿ ನಾವು ಒಂದೇ ಪೇಸ್ಟ್ ಎಲ್ಲ ಉಸ್ತಿದ್ವಿ. ಈಗ ಎಲ್ರದ್ದು ಒಂದೊಂದು ಪೇಸ್ಟ್ ಇದೆ ಗೈಸ್. ಅಲ್ಲಿ ನೋಡಿ ವಾಶ್ರೂಮ್ ಅಲ್ಲಿ ಒಂದು ಡಸ್ಟ್ಬಿನ್ ಇಟ್ಟಿದ್ದಾನೆ. ನಾನು ಏನಿದ್ರು ನಿಯತ್ತಾಗಿ ಟ್ರಿಮ್ಮಿಂಗ್ ಮಿಷಿನ್ ಫುಲ್ ಸೆಟ್ಟು ಅದು 10,000 ರೂಪಾಯಿ ತೊಗೊಂಡಿತ್ತು. ಅದು ತೋರಿಸ್ಬಿಡಿ ಗೈಸ್. ಇದು ತೊಗೊಂಡಿದ್ದಾ ಗೈಸ್? ನೋಡಿ ಇದು ಸೆಟ್ ಅಂತ ಟ್ರಿಮ್ಮಿಂಗ್ ಮಿಷಿನ್ದು. ಹೇಳಿದ್ರೆ ಕಿಟಕಿ ಇಲ್ಲಿ ಬನ್ನಿ, ಪ್ಯಾಸೇಜ್ ಇಲ್ಲಿ ಬಂದು ಅವನಿಗೊಂದು ಚಿಕ್ಕ ಪ್ಯಾಸೇಜ್ ಇದೆ ನೋಡಿ. ಅಲ್ಲಿಂದ ಎಗ್ರಿ ಕೂತ್ಕೊಂಡ್ಬಿಡ್ತಾನೆ ಮೆಡಿಟೇಟ್ ಮಾಡಕ್ಕೆ ಬೆಳಗ್ಗೆ ಅವನು. ಅಲ್ಲೇ ಕೂತ್ಕೊಳ್ಳೋದು ನಾನು. ಅಲ್ಲೇ ಬಾಲ್ಕನಿ, ಅಲ್ಲೇ ಬೆಳಗ್ಗೆ ಯೋಗ ಮಾಡ್ತಾನೆ. ಅದು ಬಿಟ್ಟರೆ ಇಲ್ಲಿ ನೋಡಿ ಬೊಂಬೆ ಇಟ್ಟಿದ್ದಾನೆ. ಇಲ್ಲಿ ಒಂದು ಬೊಂಬೆ ಮತ್ತೆ ಒಂದು ಕ್ಲಾಕ್. ಅದ್ರ ಕೆಳಗೆ ಒಂದು ಸ್ಟೋರೇಜು ಒಂದು ಬಾಕ್ಸ್ ಏನಿದೆ ನೋಡಿ. ಆ ಕಡೆ ಒಂದು ಸ್ಟೋರೇಜ್ ಇರ್ಬೇಕಲ್ಲ, ಏನಾಯ್ತು ಅದು ಅಲ್ಲಿದ್ದು? ಅದೇ ಇಲ್ಲಿ ಇಟ್ಟಿರೋದಾ? ಇಲ್ಲಿ ಶೂಗಳು ಇಡಕ್ಕೆ. ಸೊ ಇದು ಡಬಲ್ ಬೆಡ್ ಇದ್ದಿದ್ದು ರೂಮ್ ಇದು. ಓ ಶೂಸ್ ನೋಡಿ, ಇಲ್ಲಿ ಶೂಸ್ಗೆ ರ್ಯಾಕ್ ಇಟ್ಟಿದ್ದಾನೆ ಒಂದು. ಗೈಸ್ ಇದು ಡಬಲ್ ಬೆಡ್ ಇದ್ದಿದ್ದು. ಒಂದು ಬೆಡ್ ಅದ್ರ ಪಕ್ಕ ಆ ಥರ ಒಂದು ಟೇಬಲ್, ಮತ್ತೆ ಒಂದು ಬೆಡ್ ಅದ್ರ ಪಕ್ಕ ಆ ಥರ ಒಂದು ಟೇಬಲ್ ಥರ ಇದ್ದಿದ್ದು. ಸಿಂಗಲ್ ಕಾಟ್. ಬಟ್ ಇಲ್ಲಿ ನೋಡಿ ಇಲ್ಲೂ ಸ್ಟೋರೇಜ್ ಇದೆ ಅವನಿಗೆ. ನೋಡಿ ಸ್ಟೋರೇಜು ಎಷ್ಟಪ್ಪ ಸ್ಟೋರೇಜು. ಮೇಲೆ ಫ್ಯಾನ್ ಒಂದಿದೆ. ಆಯ್ತು ತಗೊಂತ ರೂಮು ಮತ್ತೆ ಸುಮ್ಮನೆ ಇರು. ಆಯ್ತು ರಾಕ್ ಪೇಪರ್ ಶೇರ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊತೀರಾ? ನಾನು ಇವಾಗ ಎಕ್ಸ್ಚೇಂಜ್ ಮಾಡೋಕ್ಕೆ ಅವ್ಳು ಕೇಳ್ತಿಲ್ಲ. ನಿಂಗೆ ಇಷ್ಟ ಅಲ್ವಾ ಈ ರೂಮು? ನಂಗೆ ಆತ ನಾನು ಬರೋದೇ ವಾರಕ್ಕೆ ಒಂದ್ಸತಿ ಬಂದು ಮಲ್ಕೊಳ್ತೀನಿ. ಅದು ಬೇರೆ ಇನ್ನು ಇದು ಬಾಡಿಗೆ ಕೊಡ್ತೀನಿ ಅಂತ ಬೇರೆ ನಾನು ಅನ್ಕೊಂಡೆ ಸಾಯಿಲ್ ಬರೋದೇ ವಾರಕ್ಕೆ ಒಂದ್ಸರಿ. Airbnb ಥರ ಬಿಟ್ಬಿಡೋಣ 800 ರೂಪಾಯಿ ಒಂದು ದಿನಕ್ಕೆ ಅಂತೇಳಿ ಅನ್ಕೊಂಡಿದ್ದೀನಿ. ಯಾರಿಗೂ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ DM ಮಾಡಿ. ಈ ರೂಮ್ ವೇಸ್ಟ್ ಆಗಿ ಬಿದ್ದಿರುತ್ತೆ. ಇವ್ನು ಬರೋದೇ ಯಾವಾಗೋ ಒಂದ್ಸರಿ. ಸೊ ಅದಕ್ಕೆ ಸಾಯಂಕಾಲ ಬರ್ತಾನೆ ಯಾವಾಗ ಒಂದ್ಸಲ. ವಾರಕ್ಕೆ 3 ಸರಿ ಬರಲ್ಲ. ಇನ್ನೂ ಏನಂತ ಐತೆ. ಎಕ್ಸ್ಕ್ಯೂಸ್ ಮೀ, ಗೆಟ್ ಅಪ್. ಬೆಡ್ ಕೆಳಗೆ ಲೈಟ್ ಹಾಕೊಂಡ್ಬಿಟ್ಟು ಒಂದು ಗೈಸೆ. ಇದೆಲ್ಲ ಏನಿದೆಲ್ಲ ಚೆನ್ನಾಗೇ ಇಲ್ಲ. ಜಾತ್ರೆಯಲ್ಲಿರೋ ಥರ ಹೊಟ್ಟೆ ಉರಿ ನೋಡಿ ಗೈಸ್, ಹೊಟ್ಟೆ ಉರಿ ನೋಡಿ. ಅಯ್ಯೋ ನಿದ್ದೆ ಮಾಡ್ಬೇಕು. ನಿಮ್ಗೆ ಯಾಕಂದ್ರೆ ಜಗ 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 ಅಂತವನ ಅಲ್ಲ. ಲೈಟ್ ಹಾಕೋ, ಭಯ ಆಗ್ತೈತಿ. ನಮ್ಮಣ್ಣ ಪ್ರೆಗ್ನೆಂಟ್ ಗೈಸ್. ವಾಮಿಟ್ ಬಂದ್ಬಿಡ್ತು ನೋಡ್ಬಿಟ್ಟು ನಮಗೆ. ಅದೇನ್ ಜಗ 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 ಅಂತ. ಓಕೆ, ಇನ್ಯಾರು ಇದೆ ನಿಂಗೆ ತೋರಿಸೋದು? ಇಲ್ಲ ಅಷ್ಟೇ. ಓಕೆ ಗೈಸ್, ಶಾರ್ಟ್ಸ್ ನೋಡ್ಕೊಂಬನ್ನಿ, ಆಮೇಲೆ ಟುಮ್ ಹತ್ರ ಮಾತಾಡೋಣ. ಗೈಸ್, ಸೊ ಫೈನಲಿ ರೂಮ್ದು ಶಾರ್ಟ್ಸ್ ನೋಡಿದ್ರಿ, ರೂಮ್ ಟೂರ್ ನೋಡಿದ್ರಿ, ಏನಿದೆ ಅಂತ ನೋಡಿದ್ರಿ. ಆ್ಯಂಡ್ ಈಗ ಟುಮ್ ಹತ್ರ ಮಾತಾಡೋ ಟೈಮು. ಗೈಸ್, ಟುಮ್ ಫೈನಲಿ ರೂಮ್ ಟೂರ್ ಮುಗೀತು. ನಿಂದು ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ ಗೈಸ್. ಇನ್ನೂವರೆಗೂ 3 ಮನೇಲಿ ನನಗೆ 3 ರೂಮ್ ಕೊಟ್ಟಿದ್ರು. ಸ್ಟೋರ್ ರೂಮು ಅಂತ ಫಿಕ್ಸ್ ಆಗ್ಬಿಟ್ಟಿದ್ದು. ನನ್ನ ರೂಮ್ ಅನ್ನೋದೇ ಮರ್ತೋಗ್ಬಿಟ್ಟಿದ್ದೆ. ಎಲ್ಲರೂ ಕಸ ತುಂಬೋರು, ಏನೇನೋ ಎತ್ಕೊಂಬಂದಿಡೋರು. ಇಲ್ಲೂ ತುಂಬ ಟ್ರೈ ಮಾಡಿದ್ರು ಇಡೋಕ್ಕೆ. ನಾನು ಜಗಳ ಆಡಿ, ಇಲ್ಲ ನನ್ನ ರೂಮ್ ಇದಾದರೂ ಒಂದು ಬಿಟ್ಬಿಡಿ, ವಿಡಿಯೋ ಮಾಡಬೇಕು ಅಂತೇಳಿ ಬೇಡ್ಕೊಂಡು ಕಣ್ಣೀರು ಹಾಕಿ ನಾವು ಮಾತ್ರ ಜಗಳ ಆಡಿ ಬಿಟ್ಕೊಂಡಿರೋದು ಗೈಸ್. ದಿವಸ ಯಾವಾಗ ಬಂದು ರೂಮಲ್ಲಿ ಮಲ್ಕೊತೀನೋ ಅನ್ಸ್ಬಿಡೈತೆ. ಅಷ್ಟು ಮುಂಚೆ ಆ ರೂಮಲ್ಲಿ ಹಂಗೆ ಅನಿಸ್ತಿತ್ತಾ? ಇಲ್ಲ ಆ ಮನೇಲಿ ಅಷ್ಟು ಅನಿಸ್ತಿರ್ಲಿಲ್ಲ. ಆ ರೂಮಲ್ಲಿ ಹಾಲಲ್ಲಿ ಮಲ್ಕೊತಿದ್ದೆ ಗೈಸ್. ಅದು ಕೆಳಗೆ ಮಲ್ಕೋತಿದ್ದೆ, ಕೆಳಗಡೆ ಮಲ್ಕೊಂಡು. ಇವಾಗ ಮೇಲೆ ಮಲ್ಕೋತಿ, ಹೆಂಗೆ ಅನಿಸ್ತದೆ? ತುಂಬ ಖುಷಿ ಆಗುತ್ತೆ, ನೆಮ್ಮದಿ ನಿದ್ದೆ ಬರ್ತಿದೆ ಗೈಸ್. ಬೆಳಗ್ಗೆ ಎದ್ದು ಹೋಗಿ ಕೆಲ್ಸಕ್ಕೆ ಮನಸ್ಸೇ ಬರಲ್ಲ. ಹೋಗಿ ನಾನು ರುಬ್ತಾ ಹೋಗ್ತೀನಿ ಗೈಸ್. ಒಳ್ಳೆ ನಿದ್ದೆ ಮಾಡಬೇಕು. ಹೆಂಗೆ ಅನಿಸುತ್ತೆ ಈಗ ನಿಮಗೆ? ಯಾವ ಮನೆಯಿಂದ ಈ ಮನೆ ಬಂದಿರೋದು ಹೆಂಗೆ? ತುಂಬ ಖುಷಿ ಆಗುತ್ತೆ. ತುಂಬ ಡಿಫ್ರೆನ್ಸ್ ಇದೆ, ತುಂಬ ಡಿಫ್ರೆನ್ಸ್ ಇದೆ. ನಾವು ಒಟ್ಟಾರದಲ್ಲಿ ಇದ್ದಿದ್ದು ಶೀಟ್ ಮನೆಯಲ್ಲಿ, ಮಳೆ ಬಂದರೆ ಬೌಲು ಅದೆಲ್ಲ ಇಟ್ಕೊಂಡು ಇದ್ದಿದ್ದು. ಸೊ ಇವಾಗ ಏನೋ ಒಂಥರ ರಿಚ್ ಲೈಫ್ ಬದುಕ್ತಾ ಇದ್ದೀವಿ ಅಂತ ಖುಷಿ ಆಗ್ತಿದೆ. ಇನ್ನೂ ಜಾಸ್ತಿ ಬೆಳಿಬೇಕು ಅಂತ, ಅಂದರೆ ಇದಕ್ಕಿಂತ ದೊಡ್ಡ ರೂಮ್ ಮಾಡಬೇಕು ತುಂಬ ಆಸೆ ಇದೆ ನನಗೆ ಮೈಂಡಲ್ಲಿ ಯಾವ ಥರ ರೂಮ್ ಮಾಡ್ಕೊಬೇಕು ಅಂತ ಆಸೆ ಇದೆ. ಸೊ ನೆಕ್ಸ್ಟು ನಾವು ಸ್ವಂತ ಮನೆಗೆ ಹೋಗಿ ಮಾಡ್ಕೊಳ್ತೀವಿ. ಏನು ಎಕ್ಸ್ಪ್ರೆಷನ್ ನಮ್ಗೆ ಕೊಡ್ತಿದ್ಯಾ? ಯೋಚನೆ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ವಂತ ಮನೆಗೆ ಹೋದರೆ ನಮಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊಳ್ತೀನಿ ರೂಮ್. ಗೈಸ್ ಪ್ಲೀಸ್, ನಿಮಗೆ ನನ್ನ ರೂಮ್ ಇಷ್ಟ ಆಗಿದೆ www.sahil.com ಅಂತ ಟೈಪ್ ಮಾಡಿ ಒಂದು ಓಟ್ ಹಾಕಿ ಗೈಸ್. ಥ್ಯಾಂಕ್ ಯು ಗೈಸ್. ಸೊ ಇವನ್ ರೂಮ್ ಟೂರ್ ನಿಮ್ಗೆ ಇಷ್ಟ ಆಗಿದ್ರೆ ಕಾಮೆಂಟ್ಸ್ ಆದಷ್ಟು ಜಾಸ್ತಿ ಹಾಕಿ. ನನ್ನ ಪ್ರಕಾರ ತುಂಬ ಎಫರ್ಟ್ಸ್ ಹಾಕಿದ್ದೇನೆ. ತುಂಬ ಟೈಮ್ ಕಮ್ಮಿ ಇದ್ರೂ ಬಂದು ಎಫರ್ಟ್ಸ್ ಹಾಕಿ ರೂಮ್ನ ಕ್ಲೀನಾಗಿ ಇಟ್ಕೊಂಡಿದ್ದಾನೆ. ಆ್ಯಂಡ್ ಒಂದು ಲಾಕ್ ಹಾಕೊಂಡು ಹೋಗ್ತಾನೆ ರೂಮ್ನ, ಬಿಕಾಸ್ ಯಾರು ಬಂದು ಗಲೀಜ್ ಮಾಡಬಾರ್ದು ಅಂತ. ದಿಸ್ ಇಸ್ ಅ ಗುಡ್ ಪಾರ್ಟ್. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟುಮ್ ಫಾರ್ ಯುವರ್ ನ್ಯೂ ರೂಮ್.
ಗೆಲ್ಲಲ್ಲ ನಾನು ನೀನ್ ಗೆದ್ರೆ ನಾನ್ ಗೆದ್ದೆ ಏನು? ಹೌದಾ? ನೀನೇ ಗೆಲ್ಲು. ಸೆಂಟಿಮೆಂಟಲ್ ಪಾಯಿಂಟ್ ದೊಡ್ಡ ಹಾಕ್ಸ್ಕೊಂಡ್ಬಿಡ್ತಾನೆ ನೋಡಿ. ನೀನ್ ಗೆದ್ದೆ. ನಾವು ಯೂಟ್ಯೂಬರ್ ಕಣ ಗೈಸ್. ಸೊ ಅವನದು ವಿಡಿಯೋ ಇಷ್ಟ ಆಗಿದ್ರೆ ಅಂದ್ರೆ ಅವನದು ರೂಮ್ ಟೂರ್ ಇಷ್ಟ ಆಗಿದ್ರೆ ನೀವು www. ಕಾಮೆಂಟ್ಸ್ ಜಾಸ್ತಿ ಬಂದ್ರೆ ನಾವು ಹಾಕೋದಾಗಲೇ 2000 ಹತ್ತತ್ರ ಕಾಮೆಂಟ್ ರೀಚ್ ಆಗಿದೆ. ನಮ್ಮದು ಆಲ್ಮೋಸ್ಟ್ ಒಳ್ಳೊಳ್ಳೆ ಕಾಮೆಂಟ್ಸ್ ಬರ್ತಾ ಇದೆ. ಸೊ ಇವಂದು ಎಷ್ಟು ಕಾಮೆಂಟ್ಸ್ ಬರುತ್ತೆ, ಎಷ್ಟು ಲೈಕ್ಸ್ ಬರುತ್ತೆ, ಅದು ಮ್ಯಾಟ್ರ್ ಆಗುತ್ತೆ. ಆದಷ್ಟು ಕಾಮೆಂಟ್ ಲೈಕ್ ಹಾಕಿ ಕೇಳ್ಕೊಳ್ಳೋ. ಗಾಯ್ಸ್ ನಾನು ಗೆದ್ದ ಮೂವರಲ್ಲಿ ಎಲ್ಲರಿಗೂ ಬಟ್ಟೆ ಕೊಡ್ತೀನಿ, ಕಮ್ಮಿ ಪ್ರೈಸ್ ಕೊಡ್ತೀನಿ. ಓ ಮನೆಗೆ ಗೆಲ್ಬೇಕು ಗೈಸ್. ಅಲ್ಲ ಗೆದ್ದ ಏನ್ ಸಿಗತ್ತೆ? ಗೆದ್ರೆ ನೀನು ಸನ್ಮಾನ ಮಾಡ್ತೀವಿ, ನಿಂಗೆ ಹೇಳಿಲ್ಲ ನಾವು. ನೀನೇ ಗೆಲ್ಲು. ಒಂದು ಅವಾರ್ಡ್ ತರ್ತೀನಿ, ಬೆಸ್ಟ್ ಪರ್ಸನ್ ಆಫ್ ದ ಹೌಸ್ ಅಂತ ಒಂದು ಅವಾರ್ಡ್. ಕ್ಲೀನ್ಲಿ ಅಂಡ್ ಬೆಸ್ಟ್ ಪರ್ಸನ್ ಆಫ್ ದ ಹೌಸ್ ಅಂತ ಒಂದು ಅವಾರ್ಡ್. ನಿಂಗೆ ಸಿಗಲ್ಲ, ಅದು ನನಗೆ ಸಿಗಲ್ಲ. ಬಟ್ ನನ್ನ ರೂಮ್ ಚೆನ್ನಾಗಿರುತ್ತೆ. ಒಂದ್ ಸಿಗಲ್ಲ ಗೈಸ್. ಬಿಟ್ರೆ ಗೈಸ್ ನನಗೊಂದು ಅವಾಗ ಬೇಜಾರಾಗುತ್ತೆ. ನಾನು ತುಮ್ ಎಲ್ಲ ಕೆಳಗೆ ಪಕ್ಕ ಮಲಗ್ತಾ ಇದ್ವಿ ಚಿಕ್ಕ ವಯಸ್ಸಲ್ಲಿ. ನಾನು ಹಂಗೆ ಮನೆ ಶಿಫ್ಟ್ ಆಗ್ತಾ ನಂಗೆ ರಿಯಲೈಸ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಒಂದು ಮನೇಲಿ ಮಲಗಿದಾಗ ಪಕ್ಕ ನಾನು ಒಂದ್ಸರಿ ಹತ್ಬಿಟ್ಟಿದ್ದೆ ಮಿಡ್ ನೈಟ್ ಜ್ಞಾಪಿಸ್ಕೊಂಡು. ಇನ್ನು ಸ್ವಲ್ಪ ವರ್ಷದಲ್ಲಿ ಈ ಥರ ಮಲಗಲ್ವಲ್ಲ ನಾವು, ಹಂಗೆ ನಂಗೆ ಗೊತ್ತಿತ್ತು ಈ ಥರ ಮಲಗಲ್ಲ ನಾವು ಸ್ವಲ್ಪ ವರ್ಷದಲ್ಲಿ ಅನ್ನೋದು. ಬಟ್ ಹಿಂಗೆ ಮಲಗಲ್ವಲ್ಲ, ಆ ದಿನಗಳು ಬರಲ್ವಲ್ಲ ಅನ್ನೋದು ನಿಜವಾಗ್ಲೂ ಜ್ಞಾಪಿಸ್ಕೊಂಡು ಹತ್ತಿದ್ದೆ. ಅದು ಬಿಟ್ಟರೆ ನೈಸ್. ಇವಾಗಲೂ ನನ್ನ ಪಕ್ಕ ಬಂದು ಮಲಗಲ್ಲ, ಟುಮ್ ಎದುರ್ತಾನೆ ಇದೆ, ಯಾಕೆ ಗೊತ್ತಿಲ್ಲ ಅದೆಂಥದ್ದು ಏನು ಮಾಡಿ. ಇವತ್ತು ನಾನು ನಿದ್ದೆಯಲ್ಲಿ ಮಾತಾಡ್ತೀನಿ ಎದ್ದು ಹೋಗಿ ಓಡಾಡ್ತೀನಿ ಅಂತೇಳಿ ಅವನಿಗೆ ಭಯ. ಆಮೇಲೆ ಒದಿತೀನಿ ಒಂದೊಂದ್ಸರಿ. ಇನ್ನೂ ಏನೇನೋ ಮಾಡ್ತಾನೆ. ಚೀಚಿ ಒಳ್ಳೆ ಥರ ಹೇಳು. ಅಲ್ಲ ಆ ಥರ ಅಲ್ಲ, ಅದು ಮನಸ್ಸು ಶುದ್ಧ ಇಟ್ಟು. ಸೊ ಅಷ್ಟೇ, ಖುಷಿ ಆಗುತ್ತೆ. ಟುಮ್ದು ಒಂದು ರೂಮ್ ಇರೋದು, ಅವನು ಖುಷಿಯಾಗಿ ಮನೆ ವಾಪಸ್ ಬರೋದು, ಆ್ಯಂಡ್ ಅವನು ವರ್ಕ್ ಹಾರ್ಡ್ ಮಾಡ್ತಿರೋದು, ಅವನು ಫ್ಯಾಮಿಲಿಗೆ ಸಪೋರ್ಟ್ ಮಾಡ್ತಿರೋದು. ಆಲ್ ದ ಬೆಸ್ಟ್ ಟುಮ್. ಹಿಂಗೆ ಈ ಥರ ಇನ್ನೊಂದು ದೊಡ್ಡ ಮನೆ ಮಾಡೋಣ, ಆದಷ್ಟು ಬೇಗ ಮಾಡೋಣ. ಆಯ್ತಾ? ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಥ್ಯಾಂಕ್ ಯು. ನೀವರು ಮಾತಾಡ್ಬಿಡು. www.style.com. ಥ್ಯಾಂಕ್ ಯು. ಬೈ ಗೈಸ್. ನಾನು ಮನೆ ಹತ್ರ ಮಲ್ಕೊಂತೀನಿ ಗೈಸ್. ಅವನು ಮೊನ್ನೆ ಹತ್ತಿರ ನನಗೆ ಗೊತ್ತಿರಲಿಲ್ಲ. ಮೊನ್ನೆ ಅಲ್ಲ ಕಣೋ, ರೀಸೆಂಟ್ ಅದು ಅವತ್ತು 10 ವರ್ಷ ಆಯ್ತು. ಹತ್ತು ಪರವಾಗಿಲ್ಲ, ದೂರ ಇರು. ಗೊತ್ತಾಯ್ತು. ಇವತ್ತು ನಮ್ಮ ಮಣ್ಣ ಜೊತೆ ಮಲ್ಕೊಂತೀನಿ ಗೈಸ್. ಬಾಯ್ ಗೈಸ್, ಬಾಯ್.